ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಅಂಜನಾದ್ರಿ ಪುತ್ರ ಬಲಶಾಲಿ ಹನುಮಂತನ ಜನ್ಮದಿನವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ಶುಭ ದಿನದಂದು ಗ್ರಾಮದ ಭಕ್ತರು ಉಪವಾಸ ವ್ರತ ಕೈಗೊಂಡಿದ್ದು ಮಡಿವಂತಿಕೆಯಿಂದ ದಂಡ ನಮಸ್ಕಾರ ಸಲ್ಲಿಸಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ಹನುಮಾನ್ ಚಾಲೀಸವನ್ನ ಪಠಿಸುವ ಮೂಲಕ ಆಂಜನೇಯನಿಗೆ ಭಕ್ತಿ ಸಮರ್ಪಿಸಿದ್ದು, ಹನುಮಂತನ ರಾಮನ ಪರಮ ಭಕ್ತನಾಗಿದ್ದು ಶಕ್ತಿ, ಬುದ್ಧಿವಂತಿಕೆ ಮತ್ತು ಸಮರ್ಪಣಾ ಮನೋಭಾವದ ಸಂಕೇತವಾಗಿದ್ದಾನೆ. ಈ ದಿನವನ್ನ ಗ್ರಾಮದ ಸಮಸ್ತ ಜನರು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಒಟ್ಟಾಗಿ ಆಚರಿಸುತ್ತಾರೆ ಎಂದು ಪೂಜಾರಿ ರಾಮುಗ್ರವ ಅವರು ತಿಳಿಸಿದ್ದಾರೆ. ಹನುಮ ಜಯಂತಿಯ ಮಹತ್ವವನ್ನ ವಿವರಿಸಿದ ಅವರು, ಹನುಮಂತನ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿದೆ ಮತ್ತು ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತದೆ ಎಂದಿದ್ದಾರೆ. ದಿನವಿಡೀ ನಡೆದ ಧಾರ್ಮಿಕ ಕಾರ್ಯಕ್ರಮಗಳ ನಂತರ ಮುತ್ತೈದೆಯರು ಕೃಷ್ಣಾ ನದಿಗೆ ತೆರಳಿ ಪಾವನ ತೀರ್ಥವನ್ನ ತುಂಬಿಕೊಂಡು ಪಾದಯಾತ್ರೆ ಮೂಲಕ ಕುಂಭಮೇಳದಲ್ಲಿ ಭಾಗವಹಿಸಿದ ಆಂಜನೇಯನ ಭಾವಚಿತ್ರದೊಂದಿಗೆ ಕುಂಭಮೇಳ, ವಾದ್ಯಮೇಳ, ಗೊಂಬೆ ಕುಣಿತ ಮತ್ತು ಡೊಳ್ಳು ಕುಣಿತಗಳಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸಾಗಿದೆ. ಇದಕ್ಕೂ ಭಕ್ತರು ಹನುಮಂತನಿಗೆ ಜೈಕಾರ ಹಾಕಿದ್ದು ಮತ್ತು ಭಕ್ತಿ ಗೀತೆಗಳನ್ನ ಹಾಡಿದ್ದು, ಮೆರವಣಿಗೆಯ ನಂತರ ಭಕ್ತರಿಗೆ ಪ್ರಸಾದ ವಿತರಿಸಲಾಗಿದ್ದು, ಸಂಜೆ ಮನರಂಜನಾ ಸೋತು ಗೆದ್ದೆ ಸಾತ್ವಿ ಎಂಬ ನಾಟಕವನ್ನ ಕೂಡ ಪ್ರದರ್ಶಿಸಲಾಯಿತು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹಿಂದೂ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಹಿಂದೂ ರಾಷ್ಟ್ರದ ಸಂಸ್ಥಾಪನೆ ಹಾಗೂ ಹನುಮಾನ್ ಜಯಂತಿ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು. ಈ ಶುಭ ಸಂದರ್ಭದಲ್ಲಿ ಸ್ಥಳೀಯ ಹಿಂದೂ ಪರ ಸಂಘಟನೆಗಳು ಒಗ್ಗೂಡಿ ನಿರಂತರ ಹನುಮಾನ್ ಚಾಲೀಸ ಪಠಣ ಕಾರ್ಯಕ್ರಮವನ್ನ ನಡೆಸಿದ್ದಾರೆ. ಈ ಮೂಲಕ ಭಕ್ತಿ ಭಾವ ಮೆರೆದಿದ್ದು, ಹೊಸಪೇಟೆಯ ವಡಕರಾಯ ದೇವಸ್ಥಾನದ ಬಳಿ ನೆರೆದಿದ್ದ ಸಹಸ್ರಾರು ಭಕ್ತರು, ಮಕ್ಕಳು, ಮಹಿಳೆಯರು, ಯುವಕರು ಮತ್ತು ವೈದ್ಯರು ಸೇರಿದಂತೆ ಸಾಮೂಹಿಕವಾಗಿ ಹನುಮಾನ್ ಚಾಲೀಸ ಪಠಣದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ನಡೆದ ಈ ಪಠಣವು ಭಕ್ತಿ ಪರವಶ ವಾತಾವರಣವನ್ನು ಸೃಷ್ಟಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬರು ಹನುಮಂತನ ಭಕ್ತಿಯಲ್ಲಿ ನೆಲೆಸಿದ್ದಾರೆ. ಹನುಮಾನ್ ಜಯಂತಿಯ ಪ್ರಯುಕ್ತ ನಗರದಲ್ಲಿ ಮೆರವಣಿಗೆಯನ್ನ ಸಹ ಆಯೋಜಿಸಲಾಗಿದ್ದು, ಈ ಮೆರವಣಿಗೆಯಲ್ಲಿ ವಿವಿಧ ವೇಷಧಾರಿಗಳು, ಭಜನಾ ಮಂಡಳಿಗಳು ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತ್ತು ಮತ್ತು